ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ವಿ ಕೆ ಬ್ಲಾಗ್. ನನ್ನ ಮೊದಲೇ ಬ್ಲಾಗ್ ಆಗೋದರಿಂದ ಇವತ್ತು ರುಚಿಕರವಾದಂಥ ಸ್ವೀಟ್ ಯಾವ ರೀತಿ ಮಾಡಬೇಕು ಅಂದರೆ ಉತ್ತರ ಕರ್ನಾಟಕದ ಫೇಮಸ್ ಆದಂತಹ ಒಂದು ಸೀರಾ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ತೀನಿ, ನೋಡಿ ಬನ್ನಿ. ಸೀರವನ್ನು ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾವು ನೋಡೋಣ ಬನ್ನಿ. ಸ್ವಲ್ಪ ರವೆ ಮತ್ತು ಸಕ್ಕರೆ, ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ನಿಮಗೆ ಫುಡ್ ಕಲರ್ ಬೇಕಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಕೂಡ ನೀವು ಮಾಡಬಹುದು. ಮೊದಲು ಗ್ಯಾಸನ್ನು ಆನ್ ಮಾಡಿ ಒಂದು ಬಾಣಲಿಗೆಯನ್ನು ಇಟ್ಟುಕೊಂಡು ಆ ಬಾಣಲಿಗೆ ಒಳಗೆ ನಿಮಗೆ ತುಪ್ಪದನ್ನು ಹಾಕಬಹುದು ಅಥವಾ ಎಣ್ಣೆ ಅಂತಲೂ ಕೂಡ ನೀವು ಹಾಕಬಹುದು. ನಾನು ಸ್ವಲ್ಪ ಈಗ ತುಪ್ಪವನ್ನು ಹಾಕಿಕೊಂಡು ಈ ಒಂದು ದ್ರಾಕ್ಷಿಯನ್ನು ಕರಿದುಕೊಂಡು ಸ್ವಲ್ಪ ಗೋಡಂಬಿ ಕೂಡ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಮೊದಲನೇದಾಗಿ ನಾನು ದ್ರಾಕ್ಷಿಯನ್ನು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಫ್ರೈಯನ್ನು ಮಾಡ್ಕೊತಾ ಈ ಒಂದು ದ್ರಾಕ್ಷಿಯನ್ನು ಫ್ರೈ ಮಾಡಿದ ನಂತರ ಯಾವ ರೀತಿ ಉಬ್ಬಿಕೊಂಡು ಬರ್ತವೆ ಅಂತ, ಉಬ್ಬಿದಾಗ ನಮಗೆ ಫ್ರೈ ಆಗಿದೆ ಅಂತ ನಾವು ತಿಳಿದುಕೊಳ್ಬೋದು. ಈ ದ್ರಾಕ್ಷಿ ನಾವು ಹೆಚ್ಚಾಗಿ ಹುರ್ಕೊಂಡ್ರೆ ಹೊತ್ತುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಈ ನೋಡಿ ಯಾವ ರೀತಿ ಉಬ್ಬಿಕೊಂಡು ಬರ್ತಾ ಇದೆ ಅಂತ. ಈಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಇವನ್ನು ತೆಗೆದುಕೊಂಡ್ಬಿಡೋಣ. ಇದೇ ಒಂದು ತುಪ್ಪದಲ್ಲಿ ನಾವು ಗೋಡಂಬಿ ಕೂಡ ಫ್ರೈ ಮಾಡ್ಕೊಂಡ್ಬಿಡೋಣ. ಇದೇ ಒಂದು ಬಾಣಲೆಯಲ್ಲಿ ನಾವು ರವೆಯನ್ನು ತೆಗೆದುಕೊಂಡಿದ್ದೇವೆ, ಅದನ್ನು ಹುರಿದುಕೊಳ್ಳೋಣ. ಈ ರವೆನ ಯಾವ ರೀತಿ ಹುರಿದುಕೊಳ್ಬೇಕಂದ್ರೆ ಈ ರವೆಯಲ್ಲಿ ಬರ್ತಂಥ ಘಮವನ್ನು ನಮಗೆ ಬರಬೇಕು, ಅಂದರೆ ಕೆಂಪು ಆಗುವವರೆಗೂ ಕೂಡ ಬರೋಕ್ಕೆ. ಇದರಲ್ಲಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ನಾವು ತೆಗೆದುಕೊಂಡು ಬಿಡೋಣ. ಇದೊಂದು ಬಾಣಲೆಯಲ್ಲಿ ನಾವು ಯಾವ ಪ್ರಮಾಣದಲ್ಲಿ ರವೆಯನ್ನು ತೆಗೆದುಕೊಂಡಿದ್ದೇವೆ ಅದೇ ಪ್ರಮಾಣದಲ್ಲಿ 4 ಬಟ್ಟಲು ಇರ್ತದೆ, 4 ಕಪ್ಪಷ್ಟು ನಾವು ನೀರನ್ನು ಹಾಕಿಕೊಳ್ಬೋದು. ನಾವು ಎಷ್ಟು ನೀರು ಹಾಕ್ತೇವೋ ಅಷ್ಟೇ ನಮಗೆ ಸ್ಮೂತಾಗಿ ಸೀರನ್ನು ಹಾಕ್ತೇವೆ ಸ್ವೀಟ್ ಅಂತ. ಈ ನೀರು ಯಾವಾಗ ಕುದಿಯುತ್ತದಲ್ಲ ಆವಾಗ ನಾವು ಆ ರವೆಯನ್ನು ಒಳಗಡೆ ಹಾಕಿ ಕೈಯನ್ನು ನಾವು ಆಡಿಸ್ಬಿಡುತ್ತೇವೆ. ನೋಡಿ, ಇವಾಗ ನೀರನ್ನು ಕುದಿಯುತ್ತದೆ. ಈ ಕುದಿಯುವ ನೀರಿನೊಳಗೆ ನಾನು ರವೆಯನ್ನು ಹಾಕಿಕೊಳ್ತೇನೆ. ಈ ಒಂದು ಕುದಿಯುವ ನೀರನ್ನ ರವೆಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸನ್ನು ನಾವು ಮಾಡ್ಬೋದು. ಇದರೊಳಗೆ ನಾನು ಫುಡ್ ಕಲರ್ ಕೂಡ ಉಪಯೋಗಿಸ್ಕೊಂಡಿದ್ದೆ. ನೋಡಿ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಲ್ಲ ಅಂದರೆ ಗಂಟು ಆಗಿಬಿಡುತ್ತೆ. ಇದರಲ್ಲಿ ನಾನು ಫ್ರೈ ಮಾಡಿದಂಥ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ಹಾಕ್ತೇನೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾನು ಎಷ್ಟು ಚೆನ್ನಾಗಿ ಕೈಯನ್ನು ಆಡಿಸ್ಕೋತಾ ಇರ್ತವೆ ಅಷ್ಟು ಚೆನ್ನಾಗಿ ಕೂಡ ಸ್ಮೂತ್ನೆಸ್ ಕೂಡ ಬರುತ್ತೆ. ಮತ್ತು ನಾವು ನೀರು ಕೂಡ ಹೆಚ್ಚಾಗಿ ಹಾಕೋದರಿಂದ ಸ್ಮೂತ್ನೆಸ್ ಕೂಡ ಬರುತ್ತದೆ. ಎಲ್ಲರಿಗೂ ಕೂಡ ವಯಸ್ಸಾದ ನಂತರ ಮತ್ತು ಎಲ್ಲರಿಗೂ ಕೂಡ ಈ ಒಂದು ರುಚಿಕರ ಸ್ವೀಟನ್ನು ಕೂಡ ಎಲ್ಲರೂ ಕೂಡ ತಿಂತಾರೆ. ನೋಡಿ, ಇದರಲ್ಲಿ ನೀರಿನ ಅಂಶ ಎಲ್ಲ ಕೂಡ ಹೋಗಿದೆ. ಈಗ ನಾನು ಈ ಒಂದು ಸಮಯದಲ್ಲಿ ಸಕ್ಕರೆಯನ್ನು ಬೆರೆಸ್ಕೊಳ್ತೀನಿ. ಈಗ ನೋಡಿ, ನಾನು ಸಕ್ಕರೆಯನ್ನು ಹಾಕ್ತಾ ಇರೋದು. ಸಕ್ಕರೆಯನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಕೂಡ ಮಾಡಬಹುದು. ಈ ಒಂದು ಸಮಯದಲ್ಲಿ ತುಪ್ಪನೂ ಕೂಡ ಹಾಕಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ, ಉತ್ತರ ಕರ್ನಾಟಕದ ಫೇಮಸ್ ಆದಂತಹ ಸೀರಾ ಯಾವ ರೀತಿ ಮಾಡುವುದು. ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸ್ವೀಟ್ ಆದಂಥ ಸೀರನ್ನು ನಾವು ತಯಾರು ಕೂಡ ಮಾಡಬಹುದು ಮನೆಯಲ್ಲಿ. ಈ ಸೀರವನ್ನು ಮಾಡಲಿಕ್ಕೆ ಒಂದು ಸೀಕ್ರೆಟ್ ಆದಂಥ ಏನು ವಿಶೇಷತೆ ಅಂದರೆ ನಾವು ರವೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೊದಲನೇದಾಗಿ ರವೆ ಫ್ರೈ ಮಾಡಿಲ್ಲ ಅಂದರೆ ಈ ಒಂದು ಸೀರೆಯನ್ನು ಚೆನ್ನಾಗಿ ಟೇಸ್ಟು ಕೂಡ ಬರೋದಿಲ್ಲ. ಈಗ ನೋಡಿ, ಸೀರೆ ತಯಾರಾಗಿದೆ. ಈಗ ಸರ್ವ್ ಮಾಡೋಣ ಬನ್ನಿ. ನೋಡಿ, ಈಗ ನಾನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಿದ್ದೀನಿ. ಯಾವ ರೀತಿ ಕಾಣಿಸ್ತದೆ ಅಂತ ನೀವು ನೋಡಿ. ಮತ್ತು ಈ ಒಂದು ನಾನು ಮಾಡಿದಂತಹ ಸೀರಾ ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಏನಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡಿದಂತಹ ಎಲ್ಲ ವಿಡಿಯೋಗಳನ್ನು ನಿಮಗೆ ನೋಟಿಫಿಕೇಷನನ್ನು ಬೇಗನೆ ಬರುತ್ತವೆ.